ಆರೋಗ್ಯ ಇಲಾಖೆಯಲ್ಲಿ ಸೇವೆಯನ್ನ ಮಾಡಿ ರಿಟೈರ್ಡ್ ಆಗಿರುವಂತಹ DHO ಡಾಕ್ಟರ್ SM ಹೊನಕೇರಿ ಅವರ ಬಗ್ಗೆ ಒಂದು ವಿಟಿ ಇದೆ. ಆ ವಿಟಿಯನ್ನ ನೋಡ್ಕೊಂಡು ಬನ್ನಿ. ಸರ್ಕಾರಿ ಕೆಲಸ ದೇವರ ಕೆಲಸ ಅನ್ನೋದನ್ನ ಅಕ್ಷರಶಃ ಕಾರ್ಯರೂಪಕ್ಕೆ ತಂದವರು ಡಾಕ್ಟರ್ SM ಹೊನಕೇರಿ. ಜನತಾ ಜನಾರ್ದನ ಅನ್ನೋದನ್ನ ಅರಿತು ಆರೋಗ್ಯ ಇಲಾಖೆಯಲ್ಲಿ ಪ್ರಾಮಾಣಿಕ ಸೇವೆಯ ಮೂಲಕ ಇವರು ಜನಾನುರಾಗಿಯಾಗಿದ್ದಾರೆ. ಧಾರವಾಡ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳಾಗಿ ಸರ್ಕಾರದ ಯೋಜನೆಗಳನ್ನು ಅರ್ಹರಿಗೆ ತಲುಪಿಸಿದ್ದಾರೆ. ಇವರು 1966ರಲ್ಲಿ ಧಾರವಾಡ ಜಿಲ್ಲೆಯ ನವಲಗುಂದದಲ್ಲಿ ಜನಿಸಿದ್ರು. ನರಗುಂದದ ಸರ್ಕಾರಿ ಶಾಲೆಯಲ್ಲಿ 1ರಿಂದ 10ನೇ ಕ್ಲಾಸ್ ಅಭ್ಯಾಸ ಮಾಡಿದ್ರು. ನಂತರ ಧಾರವಾಡದಲ್ಲಿ PUC ಸೈನ್ಸ್ ಅಧ್ಯಯನ ಮಾಡಿ MBBS ಪ್ರವೇಶಕ್ಕೆ ಅರ್ಹರಾಗಿದ್ರು. ಕಲಬುರಗಿಯ MR ಮೆಡಿಕಲ್ ಕಾಲೇಜಿನಲ್ಲಿ ವೈದ್ಯಕೀಯ ಪದವಿ ಪಡೆದ್ರು. ನಂತರ 1993ರಲ್ಲಿ ಆರೋಗ್ಯ ಇಲಾಖೆಗೆ ಸೇರಿ ಹಾವೇರಿ, ಗದಗ, ಧಾರವಾಡ ಜಿಲ್ಲೆಗಳಲ್ಲಿ ಜನ ಮೆಚ್ಚುವಂತೆ ಕರ್ತವ್ಯ ನಿಭಾಯಿಸಿದ್ದಾರೆ. ಧಾರವಾಡದಲ್ಲಿ ಜಿಲ್ಲಾ ಯೋಜನಾ ನಿರ್ವಹಣಾ ಅಧಿಕಾರಿಯಾಗಿ RCH ಅಧಿಕಾರಿಯಾಗಿ ಕರ್ತವ್ಯ ನಿಭಾಯಿಸಿದ್ದಾರೆ. ಹುಬ್ಬಳ್ಳಿ, ಧಾರವಾಡ, ಅವಳಿ ನಗರದ ವೈದ್ಯಕೀಯ ಕ್ಷೇತ್ರದಲ್ಲಿ ತಮ್ಮದೇ ಆಗಿರೋ ಹೆಜ್ಜೆ ಗುರುತು ಮೂಡಿಸಿದ್ದಾರೆ. ಬಿಡುವಿಲ್ಲದ ಇವರ ಸೇವಾ ಕಾರ್ಯಗಳಿಗೆ ಪತ್ನಿ ಮತ್ತು 2 ಮಕ್ಕಳ ಸಹಕಾರ ಅವಿಸ್ಮರಣೀಯ. ಡೆಂಟಿಸ್ಟ್ ಆಗಿರುವ ಪುತ್ರಿ, ಎಂಜಿನಿಯರ್ ಆಗಿರುವ ಮಗ ವೈಯಕ್ತಿಕ ಜೀವನದಲ್ಲಿ ಹೆಮ್ಮೆ ಪಡುವಂತೆ ಮಾಡಿದ್ದಾರೆ. ಇವರು 2025 ಏಪ್ರಿಲ್ 2ರಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಯಾಗಿ ಪದೋನ್ನತಿ ಪಡೆದಿದ್ರು. ನಿವೃತ್ತಿಯ ಅಂಚಿನಲ್ಲಿ ಸಿಕ್ಕ ಸೇವಾ ಅವಕಾಶ ಬಳಸಿಕೊಂಡು ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಲುಪಿಸಲು ಪ್ರಯತ್ನಿಸಿದ್ದಾರೆ. ಇನ್ನು ಕೊರೋನಾ ಅವಧಿಯಲ್ಲಿ ಜನಪರ ವೈದ್ಯಕೀಯ ಸೇವೆಯ ಮೂಲಕ ಗುರುತಿಸಿಕೊಂಡಿದ್ದಾರೆ. ಇವರ ಜನಾನುರಾಗಿ ಸೇವೆ ಗುರುತಿಸಿ ಪವರ್ ಟಿವಿಯು ಪ್ರತಿಷ್ಠಿತ ಆರೋಗ್ಯ ರತ್ನ ಪಡುತ್ತದೆ. ಧಾರವಾಡದ ರಿಟೈರ್ಡ್ DHO ಡಾಕ್ಟರ್ SM ಹೊನಕೇರಿ ಅವರಿಗೆ ಪವರ್ ಟಿವಿಯ ಪ್ರತಿಷ್ಠಿತ ಆರೋಗ್ಯ ರತ್ನ 2026ರ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗ್ತಾ ಇದೆ. ಮೊದಲನೇದಾಗಿ ನಾನು ಈ ಒಂದು ಪವರ್ ಟಿವಿ ಅವರಿಗೆ ಮತ್ತು ಇದರ ಒಂದು ವ್ಯವಸ್ಥಾಪಕರಿಗೆ ಮತ್ತು ಎಲ್ಲ ಸಿಬ್ಬಂದಿಯವರಿಗೂ ನಾನು ವಿಶೇಷವಾಗಿ ಈ ಒಂದು ಆರೋಗ್ಯ ರತ್ನ ಪ್ರಶಸ್ತಿಯನ್ನು ನೀಡಿದ್ದಕ್ಕೆ ನಾನು ಅವರಿಗೆ ಮೊದಲನೇದಾಗಿ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಸೊ ಇವತ್ತಿನ ದಿವಸ ಬಹಳ ಖುಷಿ ಆಗ್ತಾ ಇದೆ. ಯಾಕಂದರೆ ನಾನು ಆರೋಗ್ಯ ಇಲಾಖೆಯಲ್ಲಿ ಸುಮಾರು 33 ವರ್ಷ ಪ್ರಾಥಮಿಕ ಆರೋಗ್ಯದ ಹಿಡ್ಕೊಂಡು ಜಿಲ್ಲಾ ಮಟ್ಟದವರೆಗೆ ನಾನು ಕೆಲಸವನ್ನು ಮಾಡಿದ್ದು ಅದಕ್ಕೆ ತಕ್ಕ ಪ್ರತಿಫಲ ಸಿಕ್ತು ಅಂತ ನನ್ನ ಅನಿಸಿಕೆ. ಕೋವಿಡ್ನಂಥ ಮಹಾಮಾರಿಯಲ್ಲಿ ಕೆಲಸ ಮಾಡಿದಂಥದ್ದು ನನಗೆ ಬಹಳ ಮನಸ್ಸಿಗೆ ಅಂದರೆ ಭಾಳ ಆತ್ಮಸಂತೋಷದಿಂದ ನಾನು ಕೆಲಸ ಮಾಡಿದ್ದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಪ್ರಶಸ್ತಿ ನನಗೆ ಒಲಿದು ಬಂದಿದೆ ಅಂತ ನಾನು ಆಶಿಸ್ತೀನಿ. ಆತ್ಮವಿಶ್ವಾಸ ಇನ್ನೂ ಜಾಸ್ತಿ ಆಗ್ತಾ ಇದೆ. ಯಾಕೆಂದರೆ ಅವ್ರಿಗೆ ಜವಾಬ್ದಾರಿ ತುಂಬ ಇತ್ತು. ರಿಟೈರ್ಡ್ ಆಗಿದೆ ಆದ್ರೂ ಇನ್ನೂ ಜಾಸ್ತಿ ಆಗ್ತಾ ಇದೆ. ತುಂಬ ಖುಷಿ ಆಗ್ತಾ ಇದೆ. ಅವರ ಕಾರ್ಯಕ್ಕೆ ಕೊಟ್ಟಿರೋವಂಥ ಪ್ರಶಸ್ತಿ ಅಂತ ನಾನು ಅನ್ಕೋತೀನಿ.